ಅಪರಾಧ ಜಗತ್ತಿನ ಅನಾವರಣ. FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಚಟದ ದಾಸರಾದವರು ಅಷ್ಟು ಸುಲಭವಾಗಿ ಅದರಿಂದ ಹೊರಬಂದಿರಲ್ಲ. ಕೆಲವೊಮ್ಮೆ ಅವರನ್ನ ನಂಬಿದ್ರೆ ಅರೆ ಕ್ಷಣದಲ್ಲಿ ಎಲ್ಲ ಮುಗ್ದು ಹೋಗುತ್ತೆ. ನಂಬಿದವರೇ ಹಂತಕರಾಗಿ ಜೀವವನ್ನ ಬಲಿ ತಗೊಂಡ್ಬಿಡ್ತಾರೆ. ನಂಬಿಕೆ ದ್ರೋಹ ಅನ್ನೋದು ನರಕವನ್ನೇ ಸೃಷ್ಟಿಸಿಬಿಡುತ್ತೆ. ಅಂಥ ಘೋರ ನರಕವನ್ನ ನೋಡಿ ಸತ್ತವರ ಕಥೆ ಇದೆ ಇವತ್ತಿನ FIRನಲ್ಲಿ. ಸಾವು ನೋವನ್ನಷ್ಟೇ ಅಲ್ಲ, ಆಕ್ರೋಶವನ್ನು ಹುಟ್ಟಿಸಿಬಿಡುತ್ತೆ ಒಮ್ಮೊಮ್ಮೆ. ಆದರೆ ಈ ಮನೆಯಲ್ಲಿ ಸಿಡಿದೇಳೋದಕ್ಕೂ ಯಾರೂ ಇಲ್ಲ. ಇದ್ದವರೆಲ್ಲ ಹೆಣವಾಗಿದ್ದಾರೆ. ಬದುಕನ್ನ ಇನ್ನಾದರೂ ಚಂದಗೊಳಿಸೋದಕ್ಕೆ ಆಗಬಹುದು ಅಂದ್ಕೊಂಡಿದ್ದವರಿಗೆ ಚಟ್ಟ ಕಟ್ಟಿದ್ದಾವು. ಆ ಮನೆಯಲ್ಲಿ ನಡೆದಂಥ ದುರಂತಕ್ಕೆ ಇಡೀ ಊರಿಗೆ ಊರೇ ಮೂಕ ಸಾಕ್ಷಿಯಾಗಿ ನಿಂತಿತ್ತು. ಹೆತ್ತ ಮಗನಿಂದಲೇ ಅಲ್ಲಿ ಹೆಣವಾಗಿ ಹೋಗಿದ್ದವಳು ತಾಯಿ, ಬೆನ್ನಿಗೆ ಹುಟ್ಟಿದ ತಮ್ಮ, ತನ್ನ ಸೋದರಿಯ ಸಾವಿಗೆ ಕಾರಣನಾಗಿದ್ದ. ಅವತ್ತು ಅಲ್ಲಿ ಆತನ ಹೆಂಡತಿ ಮಕ್ಕಳು ಇದ್ದಿದ್ರೆ ಅವರು ಕೂಡ ಹೆಣವಾಗಿ ಹೋಗ್ತಾ ಇದ್ರು. ಇಂಥದ್ದೊಂದು ನರಕವನ್ನ ಸೃಷ್ಟಿಸಿದಂತಹ ಆ ರಕ್ಕಸನ ಹೆಸರು ಆನಂದ. ಇವನ ಹೆಸರು ಮಾತ್ರ ಆನಂದ. ಇವನ ಜೊತೆಗಿದ್ದವರಿಗೆ ಒಂದೇ ಒಂದು ದಿನ ಸುಖ ಶಾಂತಿ ಸಿಕ್ಕಿಲ್ಲ. ಅದರಲ್ಲೂ ಕಟ್ಟಿಕೊಂಡಂಥ ಹೆಂಡತಿಯ ಸ್ಥಿತಿಯಂತೂ ಆ ದೇವರಿಗೆ ಪ್ರೀತಿ. ಸಾರಾಯಿ ಶೀಶೆ ಸಿಕ್ಕಿಬಿಟ್ರೆ ಅದೇ ಅವನ ಹೆಂಡತಿ, ಮಕ್ಕಳು, ಪ್ರಪಂಚ. ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಕೀರಿದಳು. ಸಾರಾಯಿ ಒಂದಿಷ್ಟು ಬುದ್ಧಿಯನ್ನ ಹೀರೋದು, ಇನ್ನೊಂದಿಷ್ಟನ್ನ ಆ ಇನ್ನೊಂದು ಹೀರೋದು. ಎಸ್, ಆನಂದ ಗಾಂಜಾದ ಚಟಕ್ಕೂ ಬಿದ್ದಿದ್ದ. ಕಲಬುರಗಿಯಲ್ಲಿ ಅದೆಷ್ಟು ಜನ ಇದ್ದಾರೋ ಇವನ ಸಾಥಿಗಳು ಗೊತ್ತಿಲ್ಲ. ಅವರೆಲ್ಲರ ಕಥೆ ಏನೋ, ಆದರೆ ಇವನಂತೂ ನಶೆ ಏರಿಸಿಕೊಂಡು ನಡೆದಿದ್ದೇ ದಾರಿ ಅಂತ ಹೇಳಿದ್ದ. ಅವನ ಹುಚ್ಚಾಟಗಳಿಗೆಲ್ಲ ಹೆಣಗಾಡಬೇಕಾಗಿದ್ದವಳು ಈ ನೀಲಮ್ಮ. ಹೆಂಡತಿಯೇ ಮೊದಲ ಟಾರ್ಗೆಟ್. ಅವಳ ಮುಂದೆ ಅವನ ಪೌರುಷ. ಹಣಕ್ಕಾಗಿ ಹೆಂಡತಿಯ ಮುಂದೆ ನಿಂತ. ಕುಡಿಯೋದಕ್ಕೆ ಕಾಸು ಬೇಕು ಅಂತ ನಿಂತವನು ಆಲ್ರೆಡಿ ಟೈಟ್ ಆಗಿದ್ದ. ಕುಡಿದು ಬಂದ ಗಂಡನಿಗೆ ನನ್ನ ಹತ್ರ ರೊಕ್ಕ ಎಲ್ಲಿರುತ್ತೆ ಅಂತ ಅವಳು ಅಂದಿದ್ದೇ ತಪ್ಪಾಗಿತ್ತು. ಮಡದಿ ನೀಲಮ್ಮಳ ಜುಟ್ಟು ಹಿಡಿದು ಜಡಿಯೋದಕ್ಕೆ ಶುರು ಮಾಡಿದವನನ್ನ ನೋಡಿ ಇವನೇನೋ ಅನಾಹುತ ಮಾಡಿಬಿಡ್ತಾನೆ ಅಂತ ರಕ್ಷಣೆಗೆ ಹೋದವನು ಪಕ್ಕದ ಮನೆಯ ತಿಪ್ಪಣ್ಣ. ರೊಕ್ಕ ಇಲ್ಲ ನಮ್ಮಲ್ಲಿ 15 ದಿನ ದವಾಖಾನೆಗಿದ್ದೀನಿ. ನಾ ಈಗ ಬಂದಿನ ಮನೆಗೆ ಅಂದಿನಿ ರೀ ಅವನಿಗೆ ರೀ. ಅಂದ್ರೆ ನೀ ರೊಕ್ಕ ತಂದು ಕೊಡು ಅಂದನ್ರಿ. ನಾನು ಬಲ್ಲಿಲ್ಲ, ನನಗೆ ಓದನ್ರಿ ಕಿಲ್ಲಿ ನೆಲಕ್ಕೆ ಬಿದ್ದಿದ್ರಿ. ನಾ ರೀ ನೆಲಕ್ಕೆ ಬೀಳನ ಅವ್ರು ತಂದು ಬಾಜುದವ್ರು ಬಿಡ್ಸಕತ್ತಂದು ಯಾವ ಬಿಡಿಸಿ ಬಿಡಂದನ್ರಿ. ಅವ್ನು ತಿಪ್ಪಣ್ಣ ಬರೋಣ ಬಿಡಿಸ್ಕೊಂಡ್ಕಿ ಓದನ್ರಿ ಅವ್ರು ನಮಗೆ ರೀ. ಜೋರು ಗಲಾಟೆ ಆಗಲಿ ಅಂತ ಬಂದಿದ್ದೆ ಸರ್. ಅಷ್ಟೇ ಬಂದು ಬಿಡಿಸ್ಕೊಂಡು ಹೋಗೋಣ. ಎಲ್ಲರೂ ಹೋದವ್ರು 11 ಆಗಿತ್ತು ಸರ್. 11 ನಾವು ಕುಂತೀವ್ರಿ ಅವ್ರು ರೋಡಿಗೆ ರೀ. 3 ಕೂಡ ನಾವು ಯಾರ್ದವ್ರು ಹೋಗ್ಬಿಟ್ಟೇವೆ ಸರ್. ಇವ ರೀ 11 ರೀ. ಅದೇ ಆ ಹೆಂಡ್ರ ಮಕ್ಳಿಗೆ ರೀ. ಅವ್ರು ಬಿಡ್ಸ್ಕೊಂಡು ಹೋಗೋಣ, ಇವ್ರಿಗೆ ನಡಿ ಅಂದವು. ಬರಲಿಲ್ಲ ಸರ್. ಇಲ್ಲೇ ಕೂತ್ರು ನಮ್ಮ ಮನೆಗೆ ನಾವು ಹೋದೆವು ಸರ್. ಅವ್ರ ತಾಯಿ ಅಕ್ಕ ಕೂತಳ್ರಿ. ನಾವು ಮಗನಿಗೆ ಹೆಂಡತಿ ತೊಗೊಂಡು ಆ ಕಡೆ ಅವ್ರ ರಿಲೇಷನ್ ಮನೆಗೆ ಕೊಟ್ಟು ಕಳಿಸ್ದೇವ್ ರೀ. ಅವರು ಭೀ ಇದು ಆತಿರಿ ಸರ್. ಹೊಡಿಲಾಗತ್ತೀನಿ ರೀ. ಅವ್ರಿಗೆ ಹೊಡಿಲತ್ತೀನಿ ರೀ ಫಸ್ಟ್. ಅವ್ರಿಗೆ ಹೊಡಿಲತ್ತೀನಿ ರೀ ಫಸ್ಟ್. ಆಮೇಲೆ ಅವ್ರಿಗೆ ಬಿಡ್ಸ್ಕೊಂಡು ಹೋದೆ ಸರ್. ಪಾಪ ಇವನು ಆನಂದನ ರೌದ್ರ ಅವತಾರವನ್ನು ನೋಡಿ ಬಚಾವ್ ಮಾಡೋದಕ್ಕೆ ಬಂದಿಲ್ಲ ಅಂದ್ರೆ ಅವತ್ತು ಆ ಮನೆಯಲ್ಲಿ ಈ ಹೆಣ್ಣು ಮಗಳು ಕೂಡ ಹೆಣವಾಗಿ ಹೋಗ್ಬಿಡ್ತಾ ಇದ್ರು. ಅಂದಹಾಗೆ ಬಿಡಿಸೋದಕ್ಕೆ ಬಂದವನು ಅವಳೊಬ್ಬಳನ್ನೇ ಯಾಕೆ ಬಿಡಿಸಿದ ಅಂತ ಕೆಲವರು ಕೇಳಿದ್ರು. ಆದರೆ ಆ ಜಗಳ ನೋಡಿದ ಜನಕ್ಕೆ ಅವನು ಆ ಮನೆಯಲ್ಲಿದ್ದವರನ್ನೆಲ್ಲ ಅವನನ್ನ ಅಲ್ಲೇ ಬಿಟ್ಟು ನೀವು ಬನ್ನಿ ಅಂತ ಕರೆದಿದ್ದ ಅನ್ನೋದು ಗೊತ್ತು. ಆದರೆ ಅಲ್ಲಿದ್ದಂಥ ಆನಂದನ ಅಕ್ಕ ಮತ್ತು ಅವ್ವ ಅಲ್ಲಿಂದ ಬರಲಿಲ್ಲ. ಅವರಿಗೆ ಅವನು ನಮಗೇನು ಮಾಡಲಿಕ್ಕಿಲ್ಲ ಅನ್ನುವಂಥ ಹುಚ್ಚು ನಂಬಿಕೆ. ಬಾ ಅಂದೇವು ಸರ್. ಅವು ಬರ್ಲತ್ತಾರಿಲ್ಲ ಸರ್. ನಡ್ರ ಅಂದ್ರೆ ಇಲ್ಲೇ ಕೂಡ್ತೇವಪ್ಪ ಅಂದ್ರೆ ಬಿಟ್ಟೇವೆ ಸರ್. ಇಲ್ಲೇ ಕೂತಿರು ಸರ್ ಅವರ ಕಟ್ಟೆಗೆ. ಎಷ್ಟಾದರೂ ಹೆತ್ತ ಕರುಳು, ತುತ್ತು ನೀಡಿದ ಅಕ್ಕ, ಅವರಿಬ್ಬರಿಗೂ ಆನಂದ ನಮಗೇನು ಮಾಡಲ್ಲ ಅನ್ನುವಂಥ ವಿಶ್ವಾಸ ಇರೋದಕ್ಕೆ ಕಾರಣವೂ ಇತ್ತು.
ಅವರೇ ಆ ಮನುಷ್ಯನಿಗೆ ಮತ್ತೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಹೊಟ್ಟೆ ಬಟ್ಟೆಯನ್ನು ಕಟ್ಟಿ ಹಣ ಹೊಂದಿಸಿಕೊಂಡು ಲಾಯರ್ ಹಿಡಿದು ಜೈಲಿನಲ್ಲಿದ್ದಂಥ ಆನಂದನಿಗೆ ಬೇಲ್ ಕೊಟ್ಟು ಕರ್ಕೊಂಡು ಬಂದಿತ್ತು. 3 ದಿನಗಳ ಹಿಂದೆ ಮನೆಗೆ ಬಂದಿದ್ದ ಈ ಅವಿವೇಕಿ ತಾಯಿ ಮತ್ತು ಅಕ್ಕ ಅವರು ಕಳೆದ 3 ವರ್ಷದಿಂದ ಅವನು ನ್ಯಾಯಾಂಗ ಬಂಧನದಲ್ಲೇ ಇದ್ದ. ಸೊ ಜನರಲಿ ಮರ್ಡರ್ ಕೇಸ್ಗಳಲ್ಲಿ ಫೈನಲ್ ರಿಪೋರ್ಟ್ ಆದ ತಕ್ಷಣ ಅಥವಾ ನಂತರದಲ್ಲಿ ಸ್ವಲ್ಪ ದಿವಸದಲ್ಲೇ ಬೇಲ್ ಪಡ್ಕೊಳ್ಳೋಂಥ ಒಂದು ಪ್ರಯತ್ನಗಳಾಗತ್ತೆ. ಆದರೆ ಇವರು ಆರ್ಥಿಕವಾಗಿ ತುಂಬ ಸಮಸ್ಯೆ ಇದ್ದಂಥ ಹಿನ್ನೆಲೆಯಲ್ಲಿ 3 ವರ್ಷಗಳ ಕಾಲ ಇವನು ನ್ಯಾಯಾಂಗ ಬಂಧನದಲ್ಲಿರ್ತಾನೆ. ಮತ್ತು ತಾಯಿ ಅಕ್ಕ ಅವರಿಬ್ಬರೇ ಕೂಲಿ ಮಾಡಿ ದುಡ್ಡು ಸ್ವಲ್ಪನೇ ಉಳಿಸಿ ಅದರಲ್ಲಿ ಶೇಖರಣೆ ಮಾಡಿದಂಥ ದುಡ್ಡಲ್ಲಿ ಬೇಲ್ ಕೊಡಿಸಿರ್ತಾರೆ ಅನ್ನೋಂಥ ಅಂಶ ಬಿಡುಗಡೆ ಆಗಿದ್ದೆ ತಪ್ಪಾಯ್ತು. ಅದೇ ತಪ್ಪಾಗ್ಯದ ನೋಡ್ರಿ. ಆಕಿನೇ ಬಿಡ್ತಾಳೆ ತಾಯಿನೇ. ತಾಯಿನೇ ಇರಲಿ ಅಂಥೇಳಿ ಮಕ್ಕಳು 2 ಗಂಡ್ಸು ಮಕ್ಕಳು ರೀ, 1 ಹೆಣ್ಮಗಳು ರೀ. ಆಕಿನೇ ಓಡಾಡಿ ರೊಟ್ಟಿ ಕೊಡೋದು ಬಟ್ಟೆ ಕೊಡೋದು ಎಲ್ಲ ಕರ್ಕೊಂಡು ಬರೋದು ಎಲ್ಲ ಆಕಿನೇ ಮಾಡಿ ಆಕಿನೇ ಕರ್ಕೊಂಡು ಬಂದಾಳ್ರಿ. ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡಿರ್ಲಿ ಅಂತ ಜೈಲು ಸೇರಿದ್ದವನನ್ನ ಜೀವನದ ಕಡೆಗೆ ಕರ್ಕೊಂಡು ಬಂದರೆ ಅವನು ಜೀವನೇ ತೆಗೆದುಬಿಟ್ಟ. ಬದುಕು ಕಟ್ಟಿಕೊಡುವುದಕ್ಕೆ ಬಂದವರ ಬದುಕಿಗೇನೆ ಕೊಳ್ಳಿ ಇಟ್ಟು ಬಿಟ್ಟಿದ್ದ ಮತ್ತೇರಿಸಿಕೊಂಡಿದ್ದಂಥ ಆನಂದ. ಕಲಬುರಗಿ ನಗರದ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆ ಒಂದು ಡಬಲ್ ಮರ್ಡರ್ ಪ್ರಕರಣ ಗಮನಕ್ಕೆ ಬಂದಿದೆ. ಇದರಲ್ಲಿ ಆರೋಪಿ ಆನಂದ್ ಅಂತ ಅವನ ಸ್ವಂತ ಅಕ್ಕ ಮತ್ತು ತಾಯಿ ಆದಂತಹ ಗಂಗಮ್ಮ ಮತ್ತು ಭೀಮಾಬಾಯಿ ಇವರಿಬ್ಬರನ್ನ ಒಂದು ಹಾರ್ಡ್ ವೆಪನ್ನಿಂದ ಹೊಡೆದು ಮನೆಯಲ್ಲೇ ಅಡುಗೆ ಮನೆಯಲ್ಲಿ ಸಾಯಿಸಿರುವಂಥ ಪ್ರಕರಣ ಇದಾಗಿದೆ. ಅತ್ಯಂತ ಬರ್ಬರವಾಗಿ ಕೊಂದು ಹಾಕಿದವನು ಅದೇ ಹೆಣಗಳ ಪಕ್ಕ ಮಲಗಿ ನಿದ್ದೆ ಹೋಗಿದ್ದ. ರಾತ್ರಿಯೆಲ್ಲ ಹೆಣಗಳ ಜೊತೆ ಕಳೆದವನಿಗೆ ಬೆಳಗ್ಗೆ ಪೊಲೀಸರು ಬರೋ ಹೊತ್ತಿಗೆ ಹೇಗೆ ಕಾಣಿಸಿಕೊಂಡ ನೋಡಿ. ಸಿಟ್ಟಿಗಲ್ಲ ಸರ್, ಬಟ್ಟೆ ಆಗ್ತದಿಲ್ಲ ಅದ್ರ ಬಟ್ಟೆ ಕೂಡ 500 ರೂಪಾಯಿ ಕೊಟ್ಟಿಲ್ಲ ನನಗೆ. ಬಟ್ಟೆ ತದಿಲ್ಲ ಅದಕ್ಕಾಗಿ ಯಾಕೆ ತದಿಲ್ಲ ಅದ್ರ ಬಟ್ಟಿನೇ ಏನವ ಅಂತ ಆದ್ನಾಗ ಹೊಸ ಬಡಿ ಹೊಡೆದಾಗ ಅಟ್ಟೆ ಸತ್ತಾಡ್ರಿ. ತಾಯಿಗೆ ಹೊಡಿತಾರ ಅಂದ್ರೆ ಏನ್ ಹೊಡಿಸಿ ತಾಯಿಗಲ್ರಿ ಸರ್, 3 ವರ್ಷ ಜೈಲಾಗಿದ್ದೀರಿ ಸರ್. 3 ದಿನ ಬಂದ್ರೆ ಆಕಿ ಬರ್ತಾಗ ಹೊಡ್ತಾರೆ ಯಾರ ಹೇಳ್ರಿ ಸರ್. ಸಿಟ್ಟಿಗೆ ಬಂದಿರಿ ಈಗ ಸಿಟ್ಟು ಮಾತಾಡ್ತಾರ ಹೊಡೆದಿರ್ತಾರ ಒಂದೇ. ಗಾಂಜಾದ ನಶೆಯಲ್ಲಿ ತಾನು ಅದೇನು ಮಾಡಿದೆ ಅನ್ನೋದೇ ಇವನಿಗೆ ಗೊತ್ತಾಗ್ಲಿಲ್ವಾ? ಹೆತ್ತವರ ಹೆಣ ಹಾಕಿ ಈಗ ಪಶ್ಚಾತ್ತಾಪ ಪಡ್ತಿದ್ದಾನೆ ಅಂತ ಅನ್ಸುತ್ತಲ್ವಾ ಇವನ ಮಾತು ಕೇಳಿದ್ರೆ? ಆದರೆ ಇದೆಲ್ಲ ಅವನ ಹೈಡ್ರಾಮಾ ಅನಿಸೋದು ಆತ ನಡ್ಕೊಂಡಂಥ ರೀತಿಯ ಬಗ್ಗೆ ಕೇಳಿದಾಗ. ಮರ್ಡರ್ ಮಾಡಿ ರಾತ್ರಿಯೆಲ್ಲ ಹೆಣಗಳ ಜೊತೆ ಮಲಗಿದ್ದವನು ಬೆಳಗ್ಗೆ ನಶೆ ಇಳಿದ ಮೇಲೆ ಈ ವಿಷಯವನ್ನ ಅಕ್ಕಪಕ್ಕದವರಿಗೆಲ್ಲ ಹೇಳಿದ್ದ. ಅದು ಹೀಗೆ ಈಗ ಹೇಳ್ತಿದ್ದಾನಲ್ಲ ಹತ್ಕೊಂಡು ಹಂಗೆ ಹೇಳಿದ್ದ ಅನ್ಕೋಬೇಡಿ. ಅವನಾಡಿದ ರೀತಿ ಕೇಳಿದ್ರೆ ಅವನೆಂಥ ಡ್ರಾಮೆ ಬಾಜ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾವು ಕರ್ಕೊಂಡು ಆ ಕಡೆ ಹೊಂಟೋದೇವ್ರಿ. ನಮ್ಮ ಅಕ್ಕ ಕುಂತೇಳ್ರಿ ಕೈ ಕಡೆಗೆ ಒಣ ಕಲ್ಲಿ ಮೇಲೆ ಕುಂತೇಳಿ ನಾವು ಕರ್ಕೊಂಡು ಹೋದವ್ರು ತಿರುಗಿ ಬಂದಿಲ್ಲ ರೀ. ಆಮೇಲೆ ಅವ್ರಿಗೇನು ಮಾಡ್ಲಕ್ಕೆ ಹತ್ತಿದಿಲ್ಲ ರೀ. ಅವ್ರು ಸರಿ ಏನು ಮಾಡ್ಲಕ್ಕೆ ಹತ್ತಿದಿಲ್ಲ ರೀ. ಅವ್ರು ಸರಿ ಇಲ್ರಿ, ಹೆಣ್ತಿಗೆ ಹೊಡಿಲಕ್ಕೆ ಹತ್ತಿದ್ರಿ. ಅದಕ್ಕೆ ಕರ್ಕೊಂಡು ಆ ಕಡೆ ಹೋದೇವ್ರಿ ನಾವು. ಯಾರು ರಾತ್ರಿ ಆಗ್ಯದ್ರಿ, ಅದು ಯಾರಿಗೂ ಗೊತ್ತಿಲ್ಲ ರೀ. ನಮ್ಮ ಮನೆ ಆ ಕಡೆಯವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ರೀ. ಏನು ಮಾಡಣ ಏನಾರೀ ಮುಂಜಾನೆ ನಾಸಿ ತಿಕ್ಕೊಲ್ಲಕತ್ತಿದ್ರಿ. ಬಂದು ಅವ್ರ ಕಾಕಾಗೆ 2 ರೂಪಾಯಿ ಕೊಡು 2 ರೂಪಾಯಿ ಕೊಡು ಅಂದನ್ರಿ. ನಡಿ ಇಲ್ಲದು ನೀ ಯಾವ ಏನೋ ನಡಿ ಇಲ್ಲದ ಅಂದನ್ರಿ. ನಾನು ಸಂಡಾಸ್ ಹೋಗಿ ಬರ್ತೀನಿ ನಿಂದ್ರ ಅಂತಂದ್ರಿ. ಅಣ್ಣ ಹಾಗೆ ಕೈ ಹಿಡ್ದು ಕರ್ಕೊಂಡೇ ಬಂದ್ರಿ. ಅವ್ರಿಬ್ಬರು ಸತ್ತಾರ ನೋಡು ಅಂತ ಅಂದ. ಅವರಿಬ್ಬರು ಸತ್ತಾರ ನೋಡಕತ್ತಿ ಬರೋಣ ಯಾಗ ಸುಮ್ಮನೆ ಅಂತಾನಂತೇಳಿ ನಾ ಬಂದ್ರಿ. ನೀ ಪೈಲೆ ಮನೆಗೆ ಹೋಗಿ ನೋಡು ಅಂತ ಅಂದನ್ರಿ. ಹೋಗತ್ತಾನ ಅವರು ಆ ಕಡೊಬ್ರು ಈ ಕಡೆ ಬಿದ್ದಿರಿ. ಹಾಗೆ ಅವನಿಗೆ ಡೇಟ್ ಹೊಡ್ಕೊಂಡು ಹೊರಗೆ ಬಂದ್ರಿ ನಾಳ್ಕೋತ. ಕೊಲೆ ಮಾಡಿದ್ದೀನಿ ಅಂತ ಅತ್ಯಂತ ವಿಲಕ್ಷಣ ರೀತಿಯಲ್ಲಿ ವಿಷಯ ತಿಳಿಸಿದವನು ಅಲ್ಲಿಂದ ಕಾಲು ಕೀಳುವಂಥ ಪ್ರಯತ್ನವನ್ನು ಮಾಡಿಲ್ಲ ಅಷ್ಟೇ. ಅಂದಹಾಗೆ ಆನಂದನಿಗೆ ಹೀಗೆ ಹೆಣ ಹಾಕೋದು ಹೊಸತಲ್ವಲ್ಲ. ಈ ಹಿಂದೆ ಕೂಡ ಇದೇ ರೀತಿ ಇವನು ನಂಬಿದವರನ್ನೇ ಮರ್ಡರ್ ಮಾಡಿದ್ದ. ಸದಾ ಜೊತೆಗಿರ್ತಾ ಇದ್ದಂಥ ಸ್ನೇಹಿತನ ಕಥೆಯನ್ನೇ ಮುಗಿಸಿದ್ದ. ಅದು ಕೂಡ ಗಾಂಜಾ ಗಲಾಟೆಯಲ್ಲೇ ನಡೆದಂಥ ಹತ್ಯೆ. ಈ ಆರೋಪಿ ಆನಂದ್ ಅನ್ನುವಂಥವನು 2013ರಲ್ಲಿ ತನ್ನ ಸ್ನೇಹಿತ ಒಬ್ಬನ್ನ ಕೊಲೆ ಮಾಡಿದ ಆರೋಪದಲ್ಲಿ ಈ ಹಿಂದೆ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದಾನೆ. ಈ ಹಿಂದೆ ಒಂದು ಕೊಲೆ ಪ್ರಕರಣದಲ್ಲಿ ಇದ್ದಿದ್ದರಿಂದ ಅವನ ಬಗ್ಗೆ ರೌಡಿ ಶೀಟು ಠಾಣೆಯಲ್ಲಿದೆ. ಈ ಹಿಂದೆ ಕೂಡ ವೈಯಕ್ತಿಕವಾಗಿ ಅವನ ಸ್ನೇಹಿತ ಒಬ್ಬನ್ನ ಕೊಲೆ ಮಾಡಿದಂಥ ಪ್ರಕರಣ. ಅಂದರೆ ಈ ದೊಡ್ಡ ಮಟ್ಟದ ರೌಡಿಸಮ್ಮು ಅಥವಾ ಗುಂಡಾಯಿಸಮ್ ಆ ಥರ ಅನ್ನೋದಕ್ಕಿಂತ
ಈ ಇನ್ ದ ಹೀಟ್ ಆಫ್ ದಿ ಮೂಮೆಂಟ್ ಆಗಿರುವಂಥವು ಜಾಸ್ತಿ ಪ್ರಕರಣಗಳಲ್ಲಿ ಇದನ್ನು ಅಂದರೆ ಒಂದು ಕೊಲೆ ಪ್ರಕರಣದಲ್ಲಿ ಹಿಂದೆ ಆಲ್ರೆಡಿ ಸುಮಾರು 2 ವರ್ಷ ಜೈಲಲ್ಲಿದ್ದಂಥದ್ದು ಹೌದು. ಹಾಗೆ ಜೈಲಿನಲ್ಲಿ 3 ವರ್ಷಗಳ ಕಾಲ ಕಳೆದ್ರೂ ಆನಂದ ಬುದ್ಧಿ ಮಾತ್ರ ಕಲ್ತಿರ್ಲಿಲ್ಲ. ಜೈಲು ಶಿಕ್ಷೆ ಅವನಿಗೆ ಜೀವನ ಮಾಡೋದನ್ನ ಹೇಳ್ಕೊಟ್ಟಿರುತ್ತೆ ಅಂದ್ಕೊಂಡು 3 ದಿನದ ಹಿಂದೆ ಖುಷಿಯಲ್ಲೇ ಸ್ವಾಗತಿಸಿದ್ರು ಹೆಂಡತಿ ಮಕ್ಕಳು. ಆದರೆ ಆತ ಮೊದಲು ಹೇಗೆ ವರ್ತಿಸ್ತಾ ಇದ್ನೋ ಅದೇ ರೀತಿ ಈಗಲೂ ಮಾಡಿಬಿಟ್ಟ ಅಂತಾರೆ ಅವರು. ನಿಮ್ಗೆ ಹೊಡೆದಾಕ್ತೀನಿ ಯಾವ ಬಂದು ಕೇಳ್ತಂತ ಕೇಳಿ ಅಣ್ಣ ತಮ್ಮದಿರ್ಸದ್ನಿ ಕೊಡ್ದಾಕ್ತೀನಿ ಸಾರಿ ಅಂತನ್ರಿ ಅವ್ರು. ಹ್ಞೂ ಕುಡ್ದೇನ್ರಿ ಅವ್ರು ಅವನಿಗೆ ಕೊಟ್ಟಾಡ್ರಿ ಮತ್ತು 500 ರೂಪಾಯಿ ಕುಡ್ದಕ್ಕೆ ಬಂದನ್ರಿ. ಮೊದಲಾದ್ರೂ ಹಿಂಗೆ ಇದ್ದೇನ್ರಿ. ನಿನ್ನ ಮನೆಗೆ ಬಂದಿಲ್ಲ ಸರ್, ನಾ ಕೆಲಸ ಮೇಲೆ ಇದ್ರಿ ಸರ್. ಜಗಳ ನೀವು ಬಾಜು ಮನೆ ಹೋಗಿ ಕೂತೀರಿ ಸರ್. ಶುಕ್ರವಾರ ಬಂದನ್ರಿ ಸರ್. ಹಾಂ ದಿನ ಜಗಳ ತೆಗಿತೀರಿ ಸರ್. ಮನೆ ಕುಡ್ದು ಬಂದು ಮಾಡ್ತೀವಿ ಸರ್. ಹಂಗೆ ರೀ ರೊಕ್ಕ ಸಲಕ್ಕೆ ಸರ್. ತಂದೆಯ ಈ ಅವತಾರವನ್ನೇ ಮಕ್ಕಳು ಸದಾ ನೋಡಿದ್ದು. ಆತ ದುಡಿಯೋದು, ಕುಡಿಯೋದು, ಮತ್ತಲ್ಲಿ ತೇಲೋದು ಅಷ್ಟೇ ಮಾಡ್ಕೊಂಡು ಬಂದಿದ್ದರಿಂದ ಓದೋ ವಯಸ್ಸಿನ ಮಗ ದುಡಿಯೋದಕ್ಕೆ ನಿಲ್ಲಬೇಕಾಗಿ ಬಂತು. ನಿನ್ನೆ ದಿನ ಈ ಹುಡುಗ ಮನೆಗೆ ಬಂದಿದ್ರೆ ಅವನ ಕಥೆ ಕೂಡ ಮುಗಿತಾ ಇತ್ತೋ ಏನೋ. ಕುಡಿದು ಬಂದು ಅಷ್ಟು ಹಂಗಾಮ ಕ್ರಿಯೇಟ್ ಮಾಡಿಬಿಟ್ಟಿದ್ದ ಆನಂದ. ಜೈಲಿನಿಂದ ಬಂದ ಮಗನಿಗೆ ಬಟ್ಟೆ ತಗೊಳಪ್ಪ ಅಂತ ಅವರು 500 ರೂಪಾಯಿ ಕೊಟ್ಟಿದ್ದೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿ ಹೋಯ್ತು. ಅವನು ಹಣ ತಗೊಂಡು ಸೀದಾ ಹೋಗಿದ್ದು ಸರಾಯಿ ಅಂಗಡಿಗೆ. ಅದರ ನಶೆ ಏರಿದ ಮೇಲೆ ಗಾಂಜಾ ನೆನಪಾಗಿ ಮತ್ತಷ್ಟು ಹಣ ಕೇಳಿದ್ದ. ಗಣೇಶ ಹಬ್ಬ ಇತ್ತೀಚೆಗೆ ಆಗಿದೆ, ನೀನು ಹೊಸ ಬಟ್ಟೆ ತಗೋ ಅಂತಂದು ಸುಮಾರು ಒಂದು 500 ರೂಪಾಯಿ ದುಡ್ಡು ಕೊಟ್ಟಿರ್ತಾರೆ. ಆ ದುಡ್ಡನ್ನು ಅವನು ಬಟ್ಟೆ ಗಿಟ್ಟೆ ಏನು ತೊಗೊಂಡಲ್ಲೇ ಕುಡಿದು ಬಂದು ಗಲಾಟೆ ಮಾಡೋದು ಮಾಡ್ತಾನೆ. ಅದಕ್ಕೆ ದುಡ್ಡು ಕೊಟ್ಟಿದ್ರಲ್ಲಿ ನೀನು ಬಟ್ಟೆನೂ ತೊಗೊಂಡಿಲ್ಲ, ಮತ್ತದೇ ಹವ್ಯಾಸ ತಗೊಂಡಿದ್ಯಾ, ಹಳೆ ಚಟಗಳಿಗೆ ಬಿದ್ದಿದೆಯಾ ಅಂತಂದು ಪ್ರಶ್ನೆ ಮಾಡಿದ್ದಕ್ಕೆ, ಮತ್ತು ಇನ್ನೂ ಹೆಚ್ಚು ದುಡ್ಡು ನಿನ್ನ ಚಟಗಳಿಗೆ ನಾವು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಕ್ಕೆ ಒಂದು ಮನೆಯಲ್ಲಿ ಖಾರ ರುಬ್ಬ ಗುಂಡಿರುತ್ತೆ, ಅದರಲ್ಲೇ ಎತ್ತಿ ಹೊಡೆದು ಅಕ್ಕ ಮತ್ತು ತಾಯಿ ಇಬ್ಬರಿಗೂ ಕೊಲೆ ಮಾಡಿದ್ದಾನೆ. ಈಗ ಕೋಪದಲ್ಲಿ ಒಂದು ಹೇಟ್ ಹಾಕಿದ್ದಷ್ಟೇ, ಕೊಲ್ಲೋ ಇರಾದೆ ಇರಲಿಲ್ಲ ಅಂತ ಹತ್ಕೊಂಡು ಕೂತಿದ್ದಾನೆ. ಅವನ ಆ ಅಳು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಈಗ ನಡೀಬಾರದಂಥ ಅನಾಹುತವಂತೂ ನಡೆದು ಹೋಗಿದೆ. 3 ವರ್ಷ ಜೈಲಲ್ಲಿದ್ದರೂ ಕೂಡ ಬುದ್ಧಿ ಕಲಿಯದವನನ್ನ ಪೊಲೀಸರು ಈಗ ಮತ್ತೆ ಜೈಲಿಗೆ ಕಳಿಸಿ ಬಂದಿದ್ದಾರೆ. ಜೀವನ ಪೂರ್ತಿ 4 ಗೋಡೆಗಳ ಮಧ್ಯೆ ಇದ್ದ ಮಾತ್ರಕ್ಕೂ ಇಂಥವರು ಬದಲಾಗ್ತಾರೆ ಅನ್ನೋದಕ್ಕಾಗಲ್ಲ ಅಲ್ವಾ?